ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯು ಏಪ್ರಿಲ್ 2016ರಲ್ಲಿ ಪ್ರಾರಂಭವಾಯಿತು ಮತ್ತು 2025ರವರೆಗೆ ವಿಸ್ತರಿಸಲ್ಪಟ್ಟಿದೆ. ಇದು ಗ್ರೀನ್ಫೀಲ್ಡ್ ಉದ್ಯಮಗಳನ್ನು ಸ್ಥಾಪಿಸುವಲ್ಲಿ ಎಸ್ಸಿ ಮತ್ತು ಎಸ್ಟಿ ಮತ್ತು ಮಹಿಳಾ ಉದ್ಯಮಿಗಳನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿದೆ. ಉಪಕ್ರಮವು ಉತ್ಪಾದನೆ, ಸೇವೆಗಳು, ವ್ಯಾಪಾರ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ವ್ಯವಹಾರಗಳಿಗಾಗಿ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಗಳ ಮೂಲಕ ₹10 ಲಕ್ಷದಿಂದ 1 ಕೋಟಿಯವರೆಗೆ ಸಾಲವನ್ನು ಸುಗಮವಾಗಿ ಪಡೆಯಬಹುದು. ಬನ್ನಿ ಹಾಗಾದರೆ ಈ ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯು ಯಾರಿಗೆಲ್ಲ ಉಪಯುಕ್ತವಾಗಬಹುದೆಂದು ನೋಡೋಣ. ಎಸ್ಸಿ, ಎಸ್ಟಿ ಮತ್ತು ಮಹಿಳಾ ಉದ್ಯಮಿಗಳಿಗೆ ಅಂದರೆ 18 ವರ್ಷದಿಂದ ಮೇಲ್ಪಟ್ಟವರ ಆಗಿರಬೇಕು, ಅವರಿಗೆ ಈ ಲೋನು ಸಿಗುವ ಸಾಧ್ಯತೆ ಇದೆ. ಅಂದರೆ ನೀವು ಯಾವ ಯೋಜನೆಯನ್ನು ಸ್ಥಾಪನೆ ಮಾಡುತ್ತೀರಾ ಅದರ ಯೋಜನಾ ವೆಚ್ಚದ 85% ಸಂಯೋಜಿತ ಸಾಲಗಳು ಲಭ್ಯವಾಗಿರುತ್ತದೆ. ಮರುಪಾವತಿ ಅವಧಿ ಬಂದು 7 ವರ್ಷಗಳವರೆಗೆ ಇರುತ್ತದೆ. ಈ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ನೀವು ವೆಬ್ಸೈಟ್ ಮೂಲಕ ತಿಳಿದುಕೊಳ್ಳಬಹುದು. www.standupmitra.in ಎಂಬ ವೆಬ್ಸೈಟ್ ಮುಖಾಂತರ ನಿಮಗೆ ಎಲ್ಲ ಮಾಹಿತಿ ಸಿಗಬಹುದು. ಈ ಯೋಜನೆಯಡಿಯಲ್ಲಿ ಸಾಲವನ್ನು ಪಡೆದು ತುಂಬ ಮಹಿಳೆಯರು ಸ್ವಂತ ಕಾಲಲ್ಲಿ ನಿಲ್ಲುವ ಹಾಗೆ ಮಾಡಿದೆ ಈ ಸ್ಕೀಮು. ಇದು ಈವಾಗಲೇ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಕೊಡ್ತಾ ಇದ್ದಾರೆ. ಅಂದರೆ ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಲು ವರ್ಕಿಂಗ್ ಕ್ಯಾಪಿಟಲ್ನ ಅಗತ್ಯ ಇರುತ್ತದೆ. ಅದಕ್ಕೆ ಬೇಕಾಗಿ ಹೆಂಗಸರನ್ನು ಸಬಲೀಕರಣಗೊಳಿಸಲು ಈ ಯೋಜನೆಯನ್ನು ಶುರು ಮಾಡಿದ್ದಾರೆ. ಸ್ಟಾರ್ಟಪ್ ಇಂಡಿಯಾ ಎಂಬ ಒಂದು ಕಾನ್ಸೆಪ್ಟ್ನ ಮುಖಾಂತರ ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮನ್ನು ಹೊರಗಡೆ ತಂದಿದ್ದಾರೆ. ಇದು ತುಂಬ ಹೆಲ್ಪ್ಫುಲ್ಲಾದ ಒಂದು ಲೋನ್ ಆಗಿದೆ. ಇದನ್ನು ಎಲ್ಲರೂ ಯೂಸ್ ಮಾಡಿ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್. ಸಿ ಯು.